ಜೈ ಶ್ರೀರಾಮ್. ಏನಿವತ್ತು ಮೈಸೂರು ಚಲೋ ಯಾರು ಮೊನ್ನೆ ಯಾರೋ ಒಬ್ಬ ಫೋನ್ ಮಾಡಿ ಪುನೀತ್ ಕೆರೆಯಡಿಗೆ ನೀನು ತಾಕತ್ತಿದ್ರೆ ಮೈಸೂರು ಬಾ, ನಿನ್ನ ಕಣ್ಣು ಮುಂದೆನೇ ಗೋವನ್ನು ಕತ್ತರಿಸ್ತೀನಿ, ಎಷ್ಟು ಸಾವಿರ ಸಂಖ್ಯೆಯಲ್ಲಿ ಕತ್ತರಿಸ್ತೀನೋ ಅದು ನನಗೆ ಗೊತ್ತೈತೆ ಅಂತ ಹೇಳಿ ಚಾಲೆಂಜ್ ಮಾಡಿದ ಒಬ್ಬ ಮುಸಲ್ಮಾನ. ಅವನಿಗೆ ಯಾವ ಕ್ರಮ ತಗೊಂಡಿದ್ದೀರಾ ಮೈಸೂರು ಜಿಲ್ಲಾ ಆಡಳಿತ ನನಗೆ ಗೊತ್ತಿಲ್ಲ. ಆದರೆ ಅವ್ನು ಚಾಲೆಂಜ್ ಮಾಡಿದ್ಮೇಲೆ ನಮ್ಮ ಗೋಮಾತೆ, ನಾವು ಪೂಜೆ ಮಾಡುವಂಥ ಗೋಮಾತೆಯನ್ನು ನಿನ್ನ ಕಣ್ಮುಂದೆನೇ ಕತ್ತರಿಸ್ತೀವಿ ಅಂತ ಅಂದಾಗ ಅದನ್ನು ಕೇಳಿ ಸುಮ್ಮನೆ ಕುಂತ್ಕೊಳ್ಳೋಕ್ಕೆ ನಾವು ಯಾರೋ ಏಡಿಗಳಲ್ಲ. ಅವನ ಮೇಲೆ ನಿಮಗೆ ಈ ಸರ್ಕಾರ ಕ್ರಮ ತಗೊಳ್ಳೋಕ್ಕೆ ತಾಕತ್ತಿಲ್ಲ. ನಾವು ನಿಮ್ಮ ಜಿಲ್ಲಾಡಳಿತಕ್ಕೆ ಬಂದು ಒಂದು ಮನವಿ ಕೊಡಬೇಕು ಅನ್ನೋ ಒಂದು ಉದ್ದೇಶದಿಂದ ಬೆಂಗಳೂರಿಂದ ಮೈಸೂರು ಬರ್ತಾಯಿದ್ದೀವಿ. ನಮ್ಮ ಮೇಲೆ ಲಾಠಿ ಚಾರ್ಜು ದಾಳಿಗಳಿಂದ ನಮ್ಮ ಸಂತೋಷ್ ಕರ್ತಾಳಾಗಲಿ ಮತ್ತು ಸುಮಾರು ಕಾರ್ಯಕರ್ತರಿಗೆ ನೀವು ಏಟಾಗಿ ಈಗ ಹಾಸ್ಪಿಟ್ಲಿಗೆ ದಾಖಲಾಗಿದ್ದಾರೆ. ಅದೇನಾದ್ರು ಒಂದು ಬೇರೆ ಥರ ಸಮಸ್ಯೆ ಆಯಿತು ಅಂದರೆ ಇದಕ್ಕೆ ನೀವೇ ಕಾರಣ ಆಗ್ತೀರಾ. ಇದಕ್ಕೆ ಮುಂದಿನ ದಿನಗಳಲ್ಲಿ ಇವತ್ತು ಸಾವಿರಾರು ಜನ ಸೇರಿರ್ಬೋದು, ನಾಳೆ ಲಕ್ಷಾಂತರ ಜನ ಮೈಸೂರು ಚಲೋ ಕಾರ್ಯಕ್ರಮ ಹಮ್ಮಿಕೊಳ್ಬೋದು. ಹೇಳೋಕ್ಕಾಗಲ್ಲ, ಅದು ನಮ್ಮ ತಪ್ಪಲ್ಲ. ಮೊದಲು ಎಚ್ಚರಿಕೆ ಮಾಡಿದವನು ಯಾರು? ಧಮಕಿ ಹಾಕ್ತವನು ಯಾರು? ಗೋಮಾತೆನ ರೋಡಲ್ಲಿ ಕತ್ತರಿಸ್ತೀವಿ, ನಿಮ್ಮ ಮುಂದೆ ತಾಕತ್ತಿದ್ರೆ ಬಾ ಅಂತ ಕರೆದವನು ಯಾರು? ಅವನ ಮೇಲೆ ಏನು ಕ್ರಮ ತಗೊಂಡಿದ್ದೀರಾ ನೀವು? ಈ ಥರ ಪದೇ ಪದೇ ಹಿಂದೂಗಳ ಮೇಲೆ ನೀವು ದಬ್ಬಾಳಿಕೆಯನ್ನು ನಡೆಸ್ತಾ ಇದ್ದರೆ ಮುಂದಿನ ದಿನದಲ್ಲಿ ತುಂಬ ಅನುಭವಿಸ್ಬೇಕಾಯ್ತದೆ. ಇದು ಎಲ್ಲ ಹಿಂದೂ ಸಂಘಟನೆಗಳು ಒಟ್ಟುಗೂಡಿ ಎಚ್ಚರಿಕೆ ನೀಡ್ತಾ ಇದ್ದೀವಿ. ಇದು ಪರಿಣಾಮ ಮುಂದೆ ತುಂಬ ಭಾರಿಯಾಗಿ ಬೀಳುತ್ತೆ, ನೆನಪಿರಲಿ. ಇದನ್ನು ನೀವು ಯಾವ ಥರ ಇದಾದರೂ ಮಾಡ್ಕೊಳ್ಳಿ ದಯವಿಟ್ಟು. ಇದು ತುಂಬ ನೋವಿನ ಸಂಗತಿ ಮತ್ತು ಹಿಂದೂಗಳಿಗೆ ತುಂಬ ಆಕ್ರೋಶ ತರುವಂಥ ಸಂಗತಿ ಇವತ್ತಾಗಿರೋದು. ಹೊಡೆಯುವಂತಹ, ಲಾಠಿ ಚಾರ್ಜ್ ಮಾಡುವಂತಹ ಅವಶ್ಯಕತೆ ಇರಲಿಲ್ಲ. ಅಲ್ಲಿ ಯಾವುದೇ ನಾವು ಹೋರಾಟಗಳಾಗಲಿ ಇನ್ನೊಂದಾಗಿ ಸ್ಟ್ರೈಕ್ ಮಾಡೋಕ್ಕೆ ಬಂದಿರಲಿಲ್ಲ. ಒಂದು ಮನವಿ ಕೊಡೋಕ್ಕೆ ಬರ್ತಾ ಇರೋದು. ಸಾಮಾನ್ಯವಾಗಿ ಮೊದಲು ಕಾನೂನಿಗೆ ನಾವು ಬೆಲೆ ಕೊಡ್ತಾಯಿದ್ದೀವಿ. ನಾವು ಕಾನೂನನ್ನ ಪಾಲನೆ ಮಾಡೋಕ್ಕೋಸ್ಕರನೇ ಬಂದಿರೋದು. ಇದ್ರ ಬಗ್ಗೆ ಕ್ರಮ ತಗೊಳ್ಳಿ ಅಂತ. ನೀವು ಅದನ್ನು ಈ ಮಟ್ಟಕ್ಕೆ ಅದನ್ನು ಅತಿರೇಕ ಮಾಡೋದು ಇದು ಅವಶ್ಯಕತೆ ಇರಲಿಲ್ಲ ಅನ್ನೋದು ನಮ್ಮ ಭಾವನೆ. ಮುಂದಿನ ದಿನದಲ್ಲಿ ಇದು ಕೊಟ್ಟೇ ಕೊಡ್ತೀವಿ. ಜೈ ಶ್ರೀರಾಮ್, ಭಾರತ್ ಮಾತಾ ಕಿ ಜೈ, ಜೈ ಗೋಮಾತಾ.